ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೋತೃಗಳೇ, ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಯರು ಅಂಧಶಿಲ್ಪಿಗೆ ಯಾವ ರೀತಿಯಾಗಿ ಬೃಂದಾವನವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ರು ಅಂತ ನಾವೆಲ್ಲ ಆಲಿಸಿದ್ವಿ. ಇಂದಿನ ಸಂಚಿಕೆಯಲ್ಲಿ ಅದರ ಮುಂದಿನ ಭಾಗವಾಗಿ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಅಗತ್ಯವಾಗಿ ಮಾಡಬೇಕಾಗಿರುವಂತಹ ಕಾರ್ಯಗಳನ್ನು ಚರ್ಚೆ ಮಾಡಲು ಒಂದು ಸಮಾಲೋಚನಾ ಸಭೆಯನ್ನು ನಡೆಸ್ತಾರೆ. ಆ ಸಭೆಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಶ್ರೀ ರಾಯರ ಪ್ರತಿಷ್ಠೆಗೆ ಬೇಕಾದ ಇತರ ಅನುಕೂಲಗಳ ಜೋಡಣೆಯಲ್ಲಿ ಸರ್ವರೂ ನಿರತರಾಗಿದ್ದರು. ಒಂದು ಗುರುವಾರ ನಲ್ಲೂರು ಹಾಗೂ ಚನ್ನಗಿರಿಯ ಮುಖಂಡರು ಸೇರಿ ಮುಂದಿನ ಕೆಲಸಗಳ ವಿಚಾರಕ್ಕೆ ಸಭೆಯನ್ನು ಆರಂಭಿಸಿದರು. ಪುರಾಣದ ನಾರಾಯಣಾಚಾರ್ಯರು ಉತ್ಸಾಹದಿಂದ ಮಾತನಾಡಿದರು. ಶ್ರೀರಾಯರ ಪ್ರತಿಷ್ಠೆಗೆ ಪೂರ್ವಭಾವಿಯಾಗಿ ಆಗಬೇಕಾದ ಕೆಲಸಗಳೆಲ್ಲವೂ ಸಹ ನಡೆಯುತ್ತಿವೆ. ಇನ್ನು ಮುಂದೆ ಮೃತ್ತಿಕಾ ತರುವುದು, ದೊಡ್ಡವರಿಂದ ಪ್ರತಿಷ್ಠೆ ಮಾಡಿಸುವುದು ಇವು ಅತಿ ಮಹತ್ವದ ಕಾರ್ಯಗಳು. ಮೃತ್ತಿಕಾ ತರಲು ಮಂತ್ರಾಲಯಕ್ಕೆ ಹೋಗಬೇಕು. ನಮಗಂತೂ ವಯಸ್ಸಾಯಿತು. ನಿಷ್ಠಾವಂತರು ಪ್ರಾಯದವರು ಆದ 4 ಜನರುಗಳನ್ನು ಕಳುಹಿಸಬೇಕು ಎಂದು ಸೂಚಿಸಿದರು. ಆಗ ಸಣ್ಣ ತಮ್ಮಣ್ಣಾಚಾರ್ಯರು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ತಲುಪಲು 20 ಅಥವಾ 25 ದಿನಗಳು ಹಿಡಿಯುತ್ತವೆ. ಮೊದಲು ಪ್ರತಿಷ್ಠೆಗೆ ಮುಹೂರ್ತ ಆಲೋಚಿಸಿ ಎಂದು ತಿಳಿಸಿದರು. ಅದೇ ವರ್ಷದ ಮಾಘ ಶುದ್ಧ ಪಂಚಮಿಯು ಪ್ರಶಸ್ತವಾಗಿದೆ ಎಂದು ಕೃಷ್ಣ ಜೋಯಿಸರು ತಮ್ಮ ನಿಶ್ಚಿತವಾದ ಅಭಿಪ್ರಾಯವನ್ನು ಸೂಚಿಸಿದರು. ಅದುವರೆಗೂ ಮೌನವಾಗಿದ್ದ ದೊಡ್ಡ ನರಸಪ್ಪನವರು ಶ್ರೀರಾಯರ ಮಠದ ಶ್ರೀಗಳವರಾದ ಶ್ರೀಮದ್ ವರದೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಪ್ರಾರ್ಥಿಸಿ ಪ್ರತಿಷ್ಠಾ ಕಾಲಕ್ಕೆ ಸಂಸ್ಥಾನ ಇಲ್ಲಿಗೆ ದಯಮಾಡಿಸುವಂತೆಯೂ ಪ್ರತಿಷ್ಠಾಪನಾ ಕಾರ್ಯವನ್ನು ಸ್ವತಃ ನೆರವೇರಿಸಿಕೊಡುವಂತೆಯೂ ಕೇಳಿಕೊಳ್ಳಬೇಕೆಂದು ಸೂಚಿಸಿದರು. ಎಲ್ಲರೂ ಅಲ್ಲಿಗೆ ಹೋಗಿ ಬರಲು ಸಾಧ್ಯವಿಲ್ಲವಾದ್ದರಿಂದ ಶ್ರೀಗಳವರಿಗೆ ಭಿನ್ನ ಪತ್ರವೊಂದನ್ನು ಬರೆದು ಕಳುಹಿಸಬೇಕೆಂದು ಎಲ್ಲರೂ ಒಪ್ಪಿ ಹೇಳಿ ಪತ್ರವನ್ನು ಶ್ರೀ ಸ್ವಾಮಿರಾಯಾಚಾರ್ಯರೇ ಉಲ್ಲೇಖಿಸಲು ಆರಂಭಿಸಿದರು. ಶ್ರೋತೃಗಳೇ, ಎಲ್ಲರೂ ಸಹ ಸಭೆಯನ್ನು ಸೇರಿ ಅದೇ ವರ್ಷ ಮಾಘಶುದ್ಧ ಪಂಚಮಿಯೆಂದು ಪ್ರತಿಷ್ಠಾಪನೆಯನ್ನು ಶ್ರೀಮದ್ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಬಳಿ ಮಾಡಿಸುವುದು ಅಂತ ಒಂದು ತೀರ್ಮಾನವನ್ನು ಕೈಗೊಂಡು ಅವರಿಗೆ ಪ್ರಾರ್ಥನಾಪೂರ್ವಕವಾಗಿ ಒಂದು ಭಿನ್ನ ಪತ್ರವನ್ನು ಬರೀತಾರೆ. ಆ ಭಿನ್ನ ಪತ್ರದ ಭಾವಾನುವಾದ ಈ ರೀತಿಯಾಗಿ ಇದೆ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಂಗತ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಮನ್ ಮೂಲರಾಮಚಂದ್ರ ದೇವರ ದಿವ್ಯ ಶ್ರೀಪಾದ ಪದ್ಮಾರಾಧಕರಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮುಖ್ಯ ಸಂಸ್ಥಾನಾಧೀಶ್ವರರಾದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ದಿಗ್ವಿಜಯ ವಿದ್ಯಾಸಿಂಹಾಸನಾಧೀಶ್ವರರಾದ ಶ್ರೀಮದ್ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ಶ್ರೀಮದ್ ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾದ ಶ್ರೀಮದ್ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಚರಣ ಸನ್ನಿಧಿಯಲ್ಲಿ ಚನ್ನಗಿರಿ ಹಾಗೂ ನಲ್ಲೂರು ನಿವಾಸಿಗಳು ಭಕ್ತಿಯುತರಾಗಿ ಸಲ್ಲಿಸುತ್ತಿರುವ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ವಿಜ್ಞಾಪನೆಗಳು. ಶ್ರೀ ಹರಿವಾಯುಗಳ ಹಾಗೂ ಶ್ರೀ ಗುರುರಾಜರ ಕೃಪೆಯಿಂದ ಮತ್ತು ತಮ್ಮ ಆಶೀರ್ವಾದ ಬಲದಿಂದ ನಾವೆಲ್ಲರೂ ಕುಶಲ. ಅಲ್ಲಿ ಶ್ರೀಪಾದಂಗಳವರ ಸ್ನಾನ, ಜಪ, ದೇವಪೂಜಾ, ಪಾಠ ಪ್ರವಚನ, ಸಿದ್ಧಾಂತ ಸ್ಥಾಪನಾದಿ ವಿಚಾರಗಳ ಬಗ್ಗೆ ಆಜ್ಞಾಪಾತ್ರವನ್ನು ಅನುಗ್ರಹಿಸಬೇಕಾಗಿ ಕೋರುತ್ತೇವೆ. ಇಲ್ಲಿನ ಆಸ್ತಿಕ ಮಹಾಜನರಿಗೆ ಸನ್ನಿಹಿತವಾಗಿರುವ ಭಾಗ್ಯೋದಯ ಕಾಲಸೂಚನ ಪರವಾದ ಒಂದು ಸ್ವಪ್ನ ವೃತ್ತಾಂತವನ್ನು ಶ್ರೀಪಾದಂಗಳವರ ಚರಣ ಸನ್ನಿಧಿಯಲ್ಲಿ ವಿಜ್ಞಾಪಿಸಲು ನಮ್ಮ ಮನಸ್ಸು ಆನಂದಗೊಳ್ಳುತ್ತದೆ. ಇಲ್ಲಿರುವ ಶ್ರೀ ಹರಿಗುರು ಕೃಪೆಗೆ ವಿಶೇಷ ಪಾತ್ರರಾದ ಸದಾಚಾರ ಸಂಪನ್ನರಾದ ಸದ್ಗೃಹಸ್ಥರಾದ ಶ್ರೀ ದೊಡ್ಡ ನರಸಪ್ಪ ಮತ್ತು ಶ್ರೀ ಸ್ವಾಮಿರಾಯಾಚಾರ್ಯ ಎಂಬುವವರಿಗೆ ಉಷಃಕಾಲದಲ್ಲಿ ಏಕಕಾಲದಲ್ಲಿ ಸ್ವಪ್ನದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಕೃಪೆಯಿಂದ ಸಂದರ್ಶನವನ್ನು ಅನುಗ್ರಹಿಸಿ ಇಲ್ಲಿಗೆ ನಾವು ಬರುತ್ತೇವೆ ಎಂದು ಹೇಳಿ ತೀರ್ಥಪ್ರಸಾದಗಳನ್ನಿತ್ತು ತಾವು ಬರುವುದನ್ನು ಸೂಚಿಸಿದರು. ಸ್ವಪ್ನ ವಿಚಾರವನ್ನು ಆಲೋಚಿಸಿ ಸ್ವಪ್ನ ಸೂಚಿತ ಪ್ರಕಾರವಾಗಿ ಶ್ರೀ ಗುರು ಸಾರ್ವಭೌಮರ ಬೃಂದಾವನ ಪ್ರತಿಷ್ಠಾ ಕಾರ್ಯದಲ್ಲಿ ಪ್ರವೃತ್ತರಾದ ನಮಗೆ ಆ ವಿಷಯದಲ್ಲಿ ಅವರ ಅನುಗ್ರಹದಿಂದ ಪದೇ ಪದೇ ಬಂದ ವಿಘ್ನಗಳ ಪರಿಹಾರ ಪೂರ್ವಕ ಕಾರ್ಯನಿರ್ವಹಣೆಯು ಸುಲಭ ಸಾಧ್ಯವಾಗಿ ಪರಿಣಮಿಸಿತು. ಈ ವಿಷಯದಲ್ಲೇ
ಒಂದು ಆಶ್ಚರ್ಯಕರ ಸಂಗತಿಯೂ ಘಟಿಸಿತು. ಅದೇನೆಂದರೆ, ಶ್ರೀ ಬೃಂದಾವನ ನಿರ್ಮಾಣ ಕಾರ್ಯ ಮಾಡಲು ಶಿಲ್ಪಕಲಾ ಚತುರನಾದ ನಂಜಾಚಾರಿ ಎಂಬೊಬ್ಬನನ್ನು ನಾವು ಕೇಳಿದಾಗ ಅವನು ಅಲಕ್ಷ್ಯದಿಂದ ದುರ್ಮದದಿಂದ ಆ ಕಾರ್ಯದಲ್ಲಿ ತನಗೆ ಆಸಕ್ತಿಯಿಲ್ಲವೆಂಬುದನ್ನು ಪ್ರದರ್ಶಿಸಿದನು. ಬೃಂದಾವನ ನಿರ್ಮಾಣ ಮಾಡುವುದಿಲ್ಲವೆಂದು ಅವನು ಹೇಳಿದ್ದರಿಂದ ಆ ಪಾಪದಿಂದ ಅವನು ಅಂಧನಾದನು. ಅವನ ಎರಡೂ ಕಣ್ಣುಗಳು ಹೋದವು. ಅನಂತರ ಅವನಿಗೆ ಸ್ವಪ್ನದಲ್ಲಿ ಶ್ರೀ ಗುರುಸಾರ್ವಭೌಮರು, ನೀನು ಬೃಂದಾವನ ನಿರ್ಮಾಣವನ್ನು ಖಂಡಿತ ಮಾಡಬೇಕು, ಆ ವಿಷಯದಲ್ಲಿ ನಾವು ನಿನಗೆ ಅನುಗ್ರಹ ಮಾಡುತ್ತೇವೆ ಎಂದು ಆಜ್ಞಾಪಿಸಿದರು. ಕುರುಡನಾದ ನಂಜಾಚಾರ್ಯು ಪಶ್ಚಾತ್ತಾಪದಿಂದ ಈ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿ, ನೀವು ಹೇಳಿದಂತೆ ಕೆಲಸ ಮಾಡುತ್ತೇನೆ ಎಂದು ಹೇಳಿದನು. ಅದರಂತೆ ಅಂಧನಾದ ಅವನು ಬೃಂದಾವನ ರಚನೆಯಲ್ಲಿ ತೊಡಗಿದಾಗ ತಾನು ಕೆಲಸ ಮಾಡುತ್ತಿದ್ದ ಆಯಾ ಭಾಗಗಳನ್ನು ಮಾತ್ರ ನೋಡಲು ಸಮರ್ಥನಾಗುತ್ತಿದ್ದನು. ಇದು ಆಶ್ಚರ್ಯವು. ಕ್ರಮವಾಗಿ ಅವನು ಬೃಂದಾವನ ರಚನೆಯನ್ನು ಪೂರ್ಣವಾಗಿ ಮಾಡಿದನು. ಶ್ರೀ ಗುರುವರಿಯರ ಕೃಪೆಯಿಂದ ಆನಂದಿತರಾದ ನಾವು ಈಗ ಸ್ವಪ್ನ ಸೂಚಿತವಾದಂತೆ ಅಗ್ರಹಾರದ ಶ್ರೀ ಪ್ರಾಣದೇವರ ಸನ್ನಿಧಿಯಲ್ಲಿಯೇ ಬರಲಿರುವ ಮಾಘ ಶುಕ್ಲ ಪಂಚಮಿ ಶುಭ ದಿನದಲ್ಲಿ ಶ್ರೀ ಬೃಂದಾವನ ಪ್ರತಿಷ್ಠೆಯನ್ನು ನೆರವೇರಿಸಬೇಕೆಂದು ಆಶಿಸುತ್ತೇವೆ. ಆದ್ದರಿಂದ ಶ್ರೀಪಾದಂಗಳವರು ತಮ್ಮ ಸನ್ನಿಧಿಗೆ ಬಂದಿರುವ ನಮ್ಮ ಪ್ರತಿನಿಧಿಗಳ ವಿಜ್ಞಾಪನೆಯನ್ನು ಲಾಲಿಸಿ ಶ್ರೀ ರಾಘವೇಂದ್ರ ಗುರುವರಿಯರ ಬೃಂದಾವನ ಪ್ರತಿಷ್ಠೆಗೋಸ್ಕರ ಮೂಲ ಮೃತ್ತಿಕೆಯನ್ನು ಕರುಣಿಸಿ ಈ ಪ್ರದೇಶದಲ್ಲಿರುವ ನಮ್ಮೆಲ್ಲರನ್ನೂ ಪೂರ್ಣ ಮನೋರಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಶ್ರೀ ಸನ್ನಿಧಿಯಲ್ಲಿ ಮತ್ತೊಂದು ಅರಿಕೆ. ಶ್ರೀ ಗುರುಸಾರ್ವಭೌಮರ ಪೀಠದಲ್ಲಿ ವಿರಾಜಿಸುವ ಶ್ರೀಪಾದಂಗಳವರೇ ಶ್ರೀ ಮೂಲ ರಾಮಾರ್ಚನದಿಂದ ಪವಿತ್ರವಾದ ತಮ್ಮ ಕರಗಳಿಂದಲೇ ಪ್ರತಿಷ್ಠೆ ಮಾಡಿದಲ್ಲಿ ಆಗ ಶ್ರೀ ಗುರುಸಾರ್ವಭೌಮರ ಸಂಪೂರ್ಣ ಸಾನ್ನಿಧ್ಯವು ಅಲ್ಲಿ ಉಂಟಾಗುವುದೆಂದು ನಮ್ಮ ದೃಢವಾದ ವಿಶ್ವಾಸವಿದೆ. ಆದುದರಿಂದ ಶ್ರೀಪಾದಂಗಳವರು ನಮ್ಮಲ್ಲಿ ಅನುಗ್ರಹ ಮಾಡಿ ಮಹಾಸಂಸ್ಥಾನದೊಂದಿಗೆ ಇಲ್ಲಿಗೆ ದಯಮಾಡಿಸಿ ಶ್ರೀ ಗುರುಗಳ ಬೃಂದಾವನ ಪ್ರತಿಷ್ಠೆಯನ್ನು ನೆರವೇರಿಸಿ ಶ್ರೀ ಮೂಲ ರಘುಪತಿ ವೇದವ್ಯಾಸ ದೇವರ ಸಂದರ್ಶನ, ತೀರ್ಥ ಪ್ರಸಾದ ವಿತರಣ, ಪಾವನರಾದ ಶ್ರೀ ವಾಯುದೇವರ ಸಿದ್ಧಾಂತ ರಹಸ್ಯಗಳ ಉಪದೇಶಗಳಿಂದ ನಮ್ಮನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಶ್ರೀ ಸರ್ವಜ್ಞ ಸನ್ನಿಧಿಯಲ್ಲಿ ಹೆಚ್ಚು ವಿಜ್ಞಾಪಿಸುವುದೇನಿದೆ? ಇತಿ ಚರಣ ಸನ್ನಿಧಿಯ ಸೇವಕರಾದ ನಲ್ಲೂರು ಹಾಗೂ ಚನ್ನಗಿರಿ ನಿವಾಸಿಗಳು. ಈ ರೀತಿಯಾಗಿ ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಎಂದು ರಾಯರಿಂದಲೇ ಶ್ಲಾಘಿತರಾಗಿದ್ದಂತಹ ಶ್ರೀಮದ್ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ನಲ್ಲೂರು ಹಾಗೂ ಚನ್ನಗಿರಿಯ ನಿವಾಸಿಗಳು ಒಂದು ಭಿನ್ನಹ ಪತ್ರವನ್ನು ತಯಾರು ಮಾಡ್ತಾರೆ. ಈ ಭಿನ್ನಹ ಪತ್ರವನ್ನು ತೆಗೆದುಕೊಂಡು ಹೋಗಿ ಮಂತ್ರಾಲಯಕ್ಕೆ ತಲುಪಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮಂತ್ರಾಲಯಕ್ಕೆ ಮೃತ್ತಿಕೆ ತರಲು ಹೊರಟವಂಥ ಒಂದು ಕಥೆಯನ್ನು ಆಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಜ್ಞವನ್ನು ಸಬ್ಸ್ಕ್ರೈಬ್ ಮಾಡಿ.